ನಮಸ್ಕಾರ ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ಪೂರ್ವಸಿದ್ಧತಾ ಪರೀಕ್ಷೆ 2024-25 ಸಾಲಿನ ಪರೀಕ್ಷೆ ಇದು. ಇಲ್ಲಿ 2026 ಸಾಲಿನ ಪರೀಕ್ಷೆಯಲ್ಲಿ ಬಹುಮುಖ್ಯ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ನಿಮಗೆ ಎಕನಾಮಿಕ್ಸ್ನಲ್ಲಿ ಕೇಳಾಗುತ್ತೆ. ಅಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ ಮಾತ್ರ ಇರುತ್ತೆ. ಒಂದು ಆರ್ಥಿಕತೆಯ ಕೊರತೆ ಸಮಸ್ಯೆಗಳನ್ನು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿರುತ್ತೆ. ತುಷ್ಟಿಗುಣವನ್ನು ವ್ಯಕ್ತಿನಿಷ್ಠ ಆಗಿರುತ್ತೆ. ಕಾಪ್ ಡಗ್ಲಾಸ್ ಅವರ ಉತ್ಪಾದನಾ ಬಿಂಬಕ ಸೂತ್ರ ಆಪ್ಷನ್ ಸಿ Q = x1a² x2b ಅಂತ ಹೇಳ್ತೀವಿ. ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಮೇಲ್ಮಿತಿ ವಿಧಿಸುವ ಹೀಗೇನಂತೀವಿ ಬೆಲೆ ಮಿತಿ ಅಂತ ಕರಿತೀವಿ. 5ನೇ ಪ್ರಶ್ನೆ NNP = JNP ಅನ್ನೋದು ಉತ್ತರ ಸವಕಳಿ ಅಂತ ಕರಿತೀವಿ. ಹಾಗೆ 6ನೇ ಪ್ರಶ್ನೆ ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಡ್ಯಾಶ್ ಭಾಗಕ್ಕೆ ಪಲ್ಲಟಗೊಳ್ಳುತ್ತೆ, ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. 7ನೇ ಪ್ರಶ್ನೆ ಘಟಕ ತೆರಿಗೆಯು ಡ್ಯಾಶ್ ಸರ್ಕಾರ ಉತ್ಪನ್ನದ ಪ್ರತಿ ಘಟಕದ ಮೇಲೆ ವಿಧಿಸುವ ತೆರಿಗೆ ಸರಿಯಾದ ಉತ್ತರ ಘಟಕ ತೆರಿಗೆ ಇರುತ್ತೆ. ಡ್ಯಾಶ್ ನೀತಿಗಳು ಅಂತ ಕರಿತೀವಿ ನಾವು. ಭಾರತ ಆರ್ಥಿಕ ನೀತಿಗಳು ರಾಜ್ಯ ಸ್ವಯಂ ಆಗಿ ಶಾಸನಾತ್ಮಕವಾಗಿ ಸಂಸ್ಥೆಗಳ RRB ಮತ್ತು SPಗಳಿಂದ ತಯಾರಾಗುತ್ತೆ. ಭಾರತದಲ್ಲಿ ನಾಣ್ಯಗಳನ್ನು ಡ್ಯಾಶ್ RBI ಜಾರಿಗೆ ತರುತ್ತೆ. ಹೊಂದಿಸಿ ಬರೀರಿ. SMC ಸಾಮಾನ್ಯ ಲಾಭ, ಶೂನ್ಯ ಲಾಭ, ಅಡಮ್ ಸ್ಮಿತ್ ಕಾಣದ ಕೈ ಕರಚಣೆ, ಹಣ ವಿನಿಮಯ ಮಾಧ್ಯಮ, ಉಳಿತಾಯ Y-C. SMC ಇರೋದು ಡೆಲ್ಟಾ TC ಡೆಲ್ಟಾ ಕ್ವಾಂಟಿಟಿ ಅಂತ ಹೇಳ್ತೀವಿ. ಬಜೆಟ್ ರೇಖೆ ಎಂದರೇನು? ಮಧ್ಯವರ್ತಿ ಸರಕುಗಳು ಎಂದ ತಿಳಿಯಿರಿ. ಸ್ವಾಯತ್ತ ಅನುಭವದ ಅರ್ಥ ಬರೆಯಿರಿ. ಮುಕ್ತ ಆರ್ಥಿಕತೆ ಎಂದರೇನು? ವ್ಯಾಪಾರ ಬಾಕಿ ಎಂದರೇನು? ಇವು 1 ಅಂಕದ ಪ್ರಶ್ನೆಯಾಗಿರ್ತವೆ. ಹಾಗೆ ಕೆಳಗಿನ ಯಾವುದಾದ್ರು 6 ಅಂಕದ ಪ್ರಶ್ನೆಗಳಲ್ಲಿ 4 ಒಂದು ಪ್ರಶ್ನೆಗಳನ್ನು ಬರೀಬೇಕು. ಇಲ್ಲಿ ಒಟ್ಟು ಪ್ರತಿಯೊಂದಕ್ಕೆ 2 ಅಂಕವನ್ನು ನೀಡಲಾಗುತ್ತೆ. ಅಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ 4 ಉತ್ಪಾದನೆಗಳನ್ನು ಹೆಸರಿಸಿ ಅವುಗಳ ಪ್ರತಿಫಲ ನಿಯಮವನ್ನು ಹೆಸರಿಸಿ, ಹಾಗೆ ಹಣದ ಬೇಡಿಕೆಗಳ ಉದ್ದೇಶಗಳನ್ನು ತಿಳಿಸಿ ಇರ್ಬೋದು. ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ದರ ಹೇಗೆ ನಿರ್ಧಾರವಾಗುತ್ತೆ, ಅನುಭೋಗಿ ವರ್ತನೆ ವಿವರಿಸುವ 2 ವಿಧಾನಗಳನ್ನು ತಿಳಿಸಿ, ಹಾಗೆ GDP ರಾಷ್ಟ್ರೀಯ ವರಮಾನದ ಮಾಪನ ಮಾಡುವ 3 ವಿಧಾನಗಳನ್ನು ತಿಳಿಸಿ ಅಂತಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ಮಿಗುತೆಯ ವಿರುದ್ಧ ಬೆಸದ ಅರ್ಥವನ್ನು ಬರೆಯಿರಿ ಅಂತ ತಿಳಿಸ್ತಾರೆ. ಹಾಗೆ ಪುಕ್ಕಟೆ ಸವಾರಿ ಅಂದರೆ ಯಾರು, ಅವರನ್ನು ಯಾಕೆ ಕರೆಯುತ್ತಾರೆ ಅಂತ ಕರೀತಾರೆ. ಸೊ ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ಮತ್ತು ನೇಕಾರ ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವ ಮೂಲಕ ಹೇಗೆ ಅವರು ನಿವಾರಿಸ್ತಾರೆ ಅಂತಿರ್ಬೋದು. ಬದಲಿ ಸರಕು ಮತ್ತು ಪೂರಕ ಸರಕು ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. RRB ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿ. ಬಾಹ್ಯತೆಗಳ ಕುರಿತು ಟಿಪ್ಪಣಿ ಬರೆಯಿರುತ್ತೆ, ಅವು ಇಂಪಾರ್ಟೆಂಟ್ ಆಗಿರ್ತವೆ. ಚಾತಿ ಭಾಗಗಳ ಪಟವನ್ನು ಚಿತ್ರಿಸಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಹೂಡಿಕೆ ಬಿಂಬಕವನ್ನು ರೇಖಾಚಿತ್ರ ಮೂಲಕ ವಿವರಿಸಿ ಇರುವುದು. ಇಳಿಮುಖ ನಿಯಮ, ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಸಹಾಯದಿಂದ ರೇಖಾಚಿತ್ರ ವಿವರಿಸಿ ಇರಬಹುದು. ಹಾಗೆ SMC ಕೋಷ್ಟಕವನ್ನು ಕೊಟ್ಟಿರ್ತಾನೆ. TVC, TC, ABC ಹಾಗೂ SSCಗಳನ್ನು ಪಟ್ಟಿಯನ್ನು ನೀಡಬೇಕಾಗತ್ತೆ. ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ PVKಯಲ್ಲಿ ಪ್ರೆಸೆಂಟ್ ಓರಿಯೆಂಟ್ ಕ್ವಶನ್ಸ್ ಅಲ್ಲಿ ಇವು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ನೋಡ್ತಿರ್ಬೋದು. ನಿಮ್ಮ ಕುಟುಂಬದ ಮಾನಸಿಕ ಆದಾಯ ಮತ್ತು ವೆಚ್ಚಗೊಂಡ ಒಂದು ಸಮತೋಲನ ಮುಂಗಡ ಪತ್ರವನ್ನು ತಯಾರಿಸಿರ್ಬೋದು. ಓಕೆ, ಇಷ್ಟು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ.